ನೋಡಿ ಎಷ್ಟೊಂದು ಕಲಾವಿದರು ಆ ಸೈಡಿಂದ ಬಂದಿದ್ದೀರಾ ಅಲ್ವಾ? ಹೇಗೆ ನಿಮ್ಮಲ್ಲಿ ಆ ಕಲಾವಿದ ಹುಟ್ಕೊಂಡ? ನಮಗೆ ಅದು ಹೇಗೆ ಹುಡ್ಕೋತು ಅಂದರೆ, ನಾನು ವಾಚ್‌ಮ್ಯಾನ್ ಕೆಲಸ, ನಂದು SLC ಫೇಲ್ ಆದಾಗ ವಾಚ್‌ಮ್ಯಾನ್ ಕೆಲಸ ಮಾಡ್ತಾಯಿದ್ದೆ. ಗಾರೆ ಕೆಲಸ ಮಾಡೋದು, ವಾಚ್‌ಮ್ಯಾನ್ ಕೆಲಸ ಮಾಡೋದು, ಹೋಟ್ಲಲ್ಲಿ ವಾಚ್‌ಮ್ಯಾನ್ ಕೆಲಸ ಮಾಡ್ತಿದ್ದೆ. ಒಂದಿನ ರಜಾ ಇತ್ತು ಅಂತ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಒಂದು ಕುಕ್ಕರಳ್ಳಿ ಕೆರೆ ಮೇಲೆ ಕೂತಿರ್ಬೇಕಾದ್ರೆ ಒಂದೇನೋ ಕೂಗಾಟ ಈ ಥರದ್ದೆಲ್ಲ ಕೇಳಿಸ್ತಾ ಇತ್ತು. ಏನು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ಬಿಟ್ಟು ಅಲ್ಲಿ ಹೋದಾಗ ಬಸವಲಿಂಗಯ್ಯ ಸರ್ ಅಂತ ಡೈರೆಕ್ಟ್ರ್, ಅವರು ನಾಟಕ ಡೈರೆಕ್ಟ್ರು, ಅವರು ಮಕ್ಳುಗಳ್ಗೆ ನಾಟಕ ಮಾಡಿಸ್ತಾಯಿದ್ರು. ಅದು ರಂಗಾಯಣ ಅನ್ನೋ ಒಂದು ಕ್ಯಾಂಪಸ್ಸು ಪರಿಚಯ ಆಗ್ತದೆ ನನಗೆ. ರಂಗಾಯಣ ಅಂದರೆ ಏನು, ಏನು ಸಂಸ್ಥೆ ಇದು ಅಂದರೆ, ಇದು ಕಲಾವಿದರುಗಳಿಗೆ ಅಂದರೆ ಅದು ಡಿಪ್ಲೊಮಾ ಕೋರ್ಸ್ ಥರ. ಆವಾಗ ರಂಗಾಯಣ ಅನ್ನೋದೆಲ್ಲ ಪರಿಚಯ ಆಯ್ತು ನನಗೆ. ಹಂಗಾರೆ ನಾನು ಸೇರ್ಕೋಬೇಕಲ್ಲ, ಆ್ಯಕ್ಟಿಂಗ್ ಕಲಿಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರಿಕೊಂಡೆ. ಅದರಲ್ಲಿ 1 ವರ್ಷ ಡಿಪ್ಲೊಮಾ ಕೋರ್ಸು ಮಾಡಿದೆ. ಅದಾದಮೇಲೆ ಒಂದಷ್ಟು ವರ್ಷ ಅಲ್ಲೇ ಸಗೇರಾಜು ಅಂತ ನಮ್ಮ ಗುರುಗಳಿದ್ರು, ಅವ್ರ ಜೊತೆ ಸಹಾಯಕನಾಗಿ ಲೈಟಿಂಗ್ ವಿಭಾಗದಲ್ಲಿ ಮಾಡಿದೆ. ಆಮೇಲೆ ಒಂದು ಆಡಿಷನ್ ಬಂತು ಕಲರ್ಸ್ ಕನ್ನಡದಲ್ಲಿ, ಮಜಾ ಭಾರತ ಅಂತ. ಆಗ ನನ್ನ ಫ್ರೆಂಡು ರವಿ ಅಂತ ನನ್ನ ಇಲ್ಲಿಗೆ ಬಾ ಅಂತ ಹೇಳಿ ನೆನಪು ಮಾಡಿದೆ. ಆವಾಗ ಇಲ್ಲಿಗೆ ಆಡಿಷನ್ಗೆ ಬಂದೆ, ಇಲ್ಲಿ ಆಯ್ಕೆ ಆದೆ. ಇಲ್ಲಿ ಆಯ್ಕೆ ಆದಾಗ ಹೆಚ್ಚಿಗೆ ಒಂದು 9.5 ವರ್ಷ ಆಯಿತು ಕಲರ್ಸ್ ಕನ್ನಡಕ್ಕೆ ಬಂದು. ವಿನ್ ಆದ್ರೆ ವಿನ್ ಆದೆ. ತುಂಬ ಜರ್ನಿ. ಚಾಂಪಿಯನ್ನಲ್ಲಿ ಶಿಪ್ಪಲ್ಲಿ ಆ ಒಂದು ಗೇಮ್ ಜೊತೆಲೂ ನೀವು ಇದರಲ್ಲಿ ಐ ಟಿ ಶೋದಲ್ಲೂ ಹೌದು. ಪ್ರತಿ ಹಂತದಲ್ಲಿ ಜೊತೆಯಾಗೇ ಇದ್ದೀರಾ, ಈಗಲೂ ಜೊತೆಯಾಗಿದ್ದೀರಾ. ಮಜಾ ಬರ್ತಾ, ಕಾಮಿಡಿ ಟಾಕೀಸು, ಗಿಚ್ಚಿಗಿಲಿಗಿಲಿ ಎಲ್ಲ ಕಂಟಿನ್ಯೂಗೆ ಕೆಲಸ ಕೊಟ್ಟಿದೆ ಕಲರ್ ಸಿನಿಮಾ. ಅದು ಆದ ಬಳಿಕ ಇದು ಬಂದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಆಸೆ ಇದ್ರು ನಮಗೆ ವೇದಿಕೆ ಸಿಕ್ಕಿರಲಿಲ್ಲ, ಹೆಂಗೆ ಹೋಗೋದು, ಯಾರು ಕರ್ಕೋತಾರೆ ಅಂತ. ಬಟ್ ಅಷ್ಟೆಲ್ಲ ಕಷ್ಟಪಟ್ಟಿದ್ರು ಒಂದು ಸಿನಿಮಾಕ್ಕೆ ಒಂದು ಸ್ವಲ್ಪ ಒಂದು ದಾರಿನ ಮಾಡಿಕೊಡ್ತು ಅಂದರೆ ನಮ್ಮ ಕಲರ್ಸ್ ಕನ್ನಡದ ಒಂದು ರಿಯಾಲಿಟಿ ಶೋ, ಕಾಮಿಡಿ ಶೋ. ಇದರಿಂದ ಹಲವಾರು ಸಿನಿಮಾಗಳು ಮಾಡಿದೆ. ನಾವೀಗ ಏನೇ ರಿಯಾಲಿಟಿ ಶೋ ಏನೇ ಮಾಡ್ಬೋದು, ಫೈನಲ್ ಏನು ಅಂದರೆ ಸಿನಿಮಾ ಮಾಡಬೇಕು ಅನ್ನೋದೇ ಒಂದು ಆಸೆ. ನೋಡೋಣ, ಈಗ ಬಿಗ್ ಬಾಸಲ್ಲಿ ಏನೋ ಸೋತಿರ್ಬೋದು, ಇನ್ನೂ ಬದುಕಿದ್ದೀನಿ. ನೋಡೋಣ, ಯಾರು ಡೈರೆಕ್ಟ್ರುಗಳು ಅವರು ಇವರೆಲ್ಲ ಒಂದು ಅವಕಾಶ ಕೊಟ್ಟರೆ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಪಡ್ತೇನೆ. ಬಿಗ್ ಬಾಸ್ ಅಲ್ಲಿ ಸೋತಿದ್ದೀನಿ ಅಂತ ಯಾಕೆ ಹೇಳ್ತಿದ್ದೀರಾ? ಗೆದ್ಕೊಂಡು ಬಂದಿದ್ದೀರಾ ಮನಸ್ಸನ್ನ ಅಂತ ಅಲ್ವಾ? ಅಷ್ಟು ದಿನ ಇದ್ರೂ ಇನ್ನಷ್ಟು ಜನಕ್ಕೆ ರೀಚ್ ಆದ್ರಿ. ಈಗ ಒಂದು ಸಮೂಹಕ್ಕೆ ರೀಚ್ ಆಗಿರ್ಬೋದು, ಈಗ ಮಾಸ್ ಆಗಿ ದೊಡ್ಡ ಮಟ್ಟಕ್ಕೆ ರೀಚ್ ಆದ್ರಿ ಅಂತ ಅನಿಸ್ತಿಲ್ವಾ ನಿಮಗೆ? ಅದು ಅಂದರೆ ನನ್ನ ತುಂಬ ಪ್ರೀತಿ ಮಾಡೋರ್ಗೆ ಎಲ್ಲೋ ನಿರೀಕ್ಷೆ ಇತ್ತು. ಈಗ ಅವರು ಒಂದು ಸ್ವಲ್ಪ ಜನ ತುಂಬ ಬೇಸರದಲ್ಲಿ ಇರ್ಬೋದೇನೋ ಅಂತ ಅನ್ಕೋತೀನಿ. ಯಾಕೆಂದರೆ ಹೊಸ ಅಭಿಮಾನಿಗಳು ಸುಮ್ಮನೆ ಆಗ್ಬೋದು. ನನ್ನ ತುಂಬ ಒಂದು 9 ವರ್ಷದಿಂದ ಫಾಲೋ ಮಾಡಿದ್ದಾರಲ್ಲ, ಅವ್ರಿಗೆಲ್ಲೋ ಅವ್ರ ಮನಸ್ಸನ್ನು ಬೇಸರಗೊಳಿಸಿದ್ನೇನೋ ಅಂತ ಅನ್ನಿಸ್ತದೆ.